ಬೆಂಗಳೂರಿಗೆ ಫಸ್ಟ್ ಗಾಡಿ ಬ್ರೋ. ಆಲ್ರೆಡಿ ಇರೋ ಚಾಸಿನೇ ಎತ್ಬಿಟ್ಟು ಇಲ್ಲೇನೋ ಒಂಚೂರು ಮಾಡಿಫೈ ಮಾಡ್ಬಿಟ್ಟು ಬೇಬಿ ಟೈಗರ್ ಅಲ್ಲ ಗುರು, ಇದು ಟೈಗರ್, ಇದು ಅರ್ಜುನ ಅಂತ ಹೆಸರು ಇಟ್ಟಿದ್ದೀನಿ. ಸಕಾಲಾಗಿದೆ. ನಾನು ನೋಡಿದ ತಕ್ಷಣ ಖುಷಿ ಆಗ್ಬಿಟ್ಟೆ ಹೆಸರು ನೋಡ್ಬಿಟ್ಟು. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೊಂದು ಯುನೀಕ್ ಆಗಿರೋ ಗಾಡಿ ತೋರಿಸ್ತೀನಿ. ಬೆಂಗಳೂರಲ್ಲೇ ಫಸ್ಟ್ ಗಾಡಿ ಇದು, ಅಂದರೆ ಫಸ್ಟು ಬಂದಿರೋ ಬ್ಲೂ ಕಲರ್ ಗಾಡಿ. ನನ್ನ ಹತ್ರ ಯಾವ ಗಾಡಿ ಇದೆ ಅಂತ ನೋಡ್ರಿ ನೀವು. ಸೊ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋದು ಅಪಾಚೆ RTX 300. ಇದ್ರದ್ದು ಸ್ಪೆಷಾಲಿಟಿ ಏನಂತಂದರೆ ನೋಡ್ರಿ, ಇದು ಬಂದ್ಬಿಟ್ಟು ಮೆಟಾಲಿಕ್ ಬ್ಲೂ ಅಂತ. ಈ ಗಾಡಿ ಬೆಂಗಳೂರಿಗೆ ಬಂದಂಥ ಫಸ್ಟ್ ಬ್ಲೂ ಕಲರ್ ಗಾಡಿ. ಇದನ್ನ ಓನ್ ಮಾಡ್ತಿರೋರು ರವಿಕಿರಣ್ ದೇವಾಂಗ ಅಂತ, ನೀವಿಲ್ಲಿ ನೋಡ್ಬೋದು. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸಕ್ಕದಾಗಿ ಗಾಡಿ ಮಾತ್ರ ಸಕ್ಕದಾಗಿದೆ ನೋಡೋದಕ್ಕೆ. ಇವರೇ ರವಿಕಿರಣ್ ಬ್ರೋ ಅಂತ, ನಮ್ಮ ಸಬ್ಸ್ಕ್ರೈಬರು. ಬ್ರೋ, ಫಸ್ಟ್ ಆಫ್ ಆಲ್ ನಮಗೆ ಗಾಡಿನ ಕೊಟ್ಟಿರೋದಕ್ಕೆ, ರಿವ್ಯೂ ಮಾಡೋದಕ್ಕೆ, ಗಾಡಿನ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಬ್ರೋ. ಇದು ಸ್ಪೆಷಾಲಿಟಿ ಏನಂತಂದ್ರೆ ಬೆಂಗಳೂರಿಗೆ ಫಸ್ಟ್ ಗಾಡಿ ಬ್ರೋ. ಫಸ್ಟ್ ಡೆಲಿವರಿ ಆಗಿದ್ ಗಾಡಿ ಬ್ರೋ ಇದು. ಅಂದ್ರೆ ಬ್ಲೂ ಕಲರ್ ಗಾಡಿ, ಫಸ್ಟ್ ಕಲರ್ ಟಾಪ್ ಮಾಡಲ್ ಅಲ್ಲಿ ಫಸ್ಟ್ ಗಾಡಿ. ಸೂಪರ್ ಬ್ರೋ. ಅರ್ಜುನ ಅಂತ ಹೆಸರು ಇಟ್ಟಿದ್ದೀನಿ. ಸಕಾಲಾಗಿದೆ. ನಾನು ನೋಡಿದ ತಕ್ಷಣ ಖುಷಿ ಆಗ್ಬಿಟ್ಟೆ ಹೆಸರು ನೋಡ್ಬಿಟ್ಟು. ಅರ್ಜುನ ಅನ್ನೋದು ಎಮೋಷನ್ ಬ್ರೋ, ಅದು ಎಮೋಷನ್. ಹೌದು ಬ್ರೋ. ಇದ್ರದ್ದು ಇಂಜಿನ್ ಗ್ರಂಟು ಸಖತ್ತಾಗಿದೆ. ಯಾವುದೋ ಸೋಫಾ ಮೇಲೆ ಕೂತಿರೋ ಥರ ಇದೆ ಗುರು ಇದು. ನನಗೆ ನಮ್ಮ ಗಾಡಿ ಓಡಿಸಿ ಬಕ್ಕೊಂಡು ನೋಡ್ರಿ, ಹಿಂಗೆ ಇದ್ಬಿಟ್ರೆ ಎಷ್ಟು ದೂರ ಬೇಕಾದರೂ ಹೋಗ್ಬೋದು ಟೂರಿಂಗ್ಗೆ. ಸೊ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ, ಇಂಜಿನ್ ಬಂದುಬಿಟ್ಟು 299.1 cc ಲಿಕ್ವಿಡ್ ಕೂಲ್ಡು DOSC ಇಂಜಿನ್ ಇದು. ಇದು ನಮಗೆ 36 PS ಪ್ರೊಡ್ಯೂಸ್ ಮಾಡುತ್ತೆ 9000 RPM ಅಲ್ಲಿ, ಮತ್ತು 28.5 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ 7000 RPM ಅಲ್ಲಿ. ಇದ್ರದ್ದು ಟ್ಯಾಂಕ್ ನೋಡೋದಾದ್ರೆ 12.5 ಲೀಟರ್ಸ್ ಫಿಲ್ ಆಗುತ್ತೆ. ಇದ್ರ ಫುಲ್ ವೆಯ್ಟ್, ಕವ್ ವೆಯ್ಟ್ ಬಂದ್ಬಿಟ್ಟು 180 kgs ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ರಿ 200 mm ಇದೆ. ಮತ್ತು ಸೀಟ್ ಹೈಟ್ ಬಂದು 835 mm ಸೀಟ್ ಹೈಟ್ ಬರುತ್ತೆ. ಈಗ ನಾನು ಬಂದುಬಿಟ್ಟು 5.5 ಇದ್ದೀನಿ ಹೈಟು. ನನಗೂ ಕರೆಕ್ಟಾಗಿ ಆಗುತ್ತೆ. ನಾನೇನು ಇದ್ರ ಮೇಲೆ ಹತ್ತೋದಕ್ಕೆ ಇಳಿಯೋದಕ್ಕೆ ತೊಂದರೆ ಪಡಬೇಕು ಅಂತೇನಿಲ್ಲ. ನಾನು ಹತ್ಬಿಟ್ಟು ತೋರಿಸ್ತೀನಿ ನೋಡಿ ನಿಮಗೆ. ಹೆವಿ ನಿಂಬಲ್ ಇದೆ ಗುರು ಗಾಡಿ. ನೋಡಿರಿ, ನಾನು 6th ಗೇರಲ್ಲಿ ಇದ್ದೀನಿ. ಸ್ಟಾಲ್ ಆಗಲ್ಲ ಗಾಡಿ. ನಮ್ಮ ಗಾಡಿ ನೋಡಿ ಹೆಂಗಿದೆ. ನಾನು 6th ಗೇರಿಂದ ಲಾಂಚ್ ಮಾಡ್ತಾಯಿದ್ದೀನಿ ನೋಡ್ರಿ. ಇದನ್ನ ಯೂಶಲಾಗಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದರೆ ಈಗ ನಾರ್ಮಲಾಗಿ ಏನು ಮಾಡ್ತೀವಿ ಅಂದರೆ, ಹಿಂಗೆ ಹತ್ಕೊಂಡ್ಬಿಡ್ತೀವಿ. ಅದನ್ನು ಮಾಡ್ಬಿಟ್ಟು ನಿಮ್ಗೆ ಎಲ್ರಿಗೂ ಗೊತ್ತು. ಆದ್ರೂ ನೋಡಿರಿ, ADV ಬೈಕ್ಸ್ನ ಹತ್ತೋ ರೀತಿ ಇದು. ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲ ಅಂತಲ್ಲ, ಬಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿರಿ, ನಾನು ಬಂದುಬಿಟ್ಟು 5.5 ಇರೋದು ಹೈಟು. ಗಾಡಿ ನಿಂತ್ಕೊಂಡ್ರೆ ನನಗೇನು ಫುಲ್ ಫುಟ್ಟು ಇದು ಮಾಡೋಕ್ಕಾಗಲ್ಲ. ನಾನು ಆದ್ರೂ 2 ಕಾಲನ್ನು ಹಿಡಿಬೋದು. ನಾನು 2 ಕಾಲನ್ನು ಇಟ್ಬಿಟ್ಟು ನಾನು ಮ್ಯಾನೇಜ್ ಮಾಡ್ಬೋದು. ಸೀಟ್ ಹೈಟ್ನ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಸ್ನೇಹಿತರೆ, ಏನಕ್ಕೆ ನಾನು ಯಾವಾಗಲೂ ಸೀಟ್ ಹೈಟ್ನ ಅಷ್ಟು ಇದು ಮಾಡ್ತೀನಿ ಅಂದರೆ, ಸ್ಟ್ರೆಸ್ ಮಾಡಿ ಹೇಳ್ತೀನಿ ಅಂತಂದರೆ, R&D ಮಾಡೋರು ಎಷ್ಟು ಚೆನ್ನಾಗಿ R&D ಮಾಡಿರ್ತಾರೆ ಅಂತಂದರೆ, ಇವಾಗ ಸೀಟ್ ಇದೊಂದು ಇನ್ನೂ ಸ್ವಲ್ಪ ದೊಡ್ಡ ಇದ್ರೂ ಈ ನನ್ನ ಹೈಟ್ ಇರೋರು ಯಾರು ಈ ಗಾಡಿನ ಮುಟ್ಟಲ್ಲ. ಸೊ ಅದಕ್ಕೆ ಅವರು ಎಲ್ಲ ಹೈಟು ಇರೋರ್ಗು ಕರೆಕ್ಟಾಗಿ ಇದಾಗಲಿ ಅಂದ್ಬಿಟ್ಟು, ಕರೆಕ್ಟಾಗಿ ಸಿಗಲಿ ಅಂದ್ಬಿಟ್ಟು ಗಾಡಿನ ಅಷ್ಟು ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಅದು ಬಿಟ್ಟರೆ ನಾನು ನಿಮಗೆ ಫ್ರಂಟು ಸಸ್ಪೆನ್ಷನ್ ತೋರಿಸ್ತೀನಿ ಬನ್ನಿರಿ. ನೋಡ್ರಿ, ನಾನು 6th ಗೇರಲ್ಲಿ ಲಾಂಚ್ ಮಾಡ್ತೀನಿ. ಅದೇ ಕ್ರೂಸಿಂಗ್ ಸ್ಪೀಡ್ 120, 130. ಅದಕ್ಕೆ ಮೇಲೆ ಹೋದರೆ ಲೈಟಾಗಿ ವೈಬ್ರೇಷನ್ ಫೀಲ್ ಆಗ್ತಿದೆ ನಂದು ಕಾಲಿಗೆ. ಫುಟ್ ಪೈಕ್ಸಲ್ಲಿ ಲೈಟಾಗಿ. ಇನ್ನೊಂದೇನೆಂದರೆ, ನಾನು ಇವತ್ತು ರೈಡಿಂಗ್ ಬೂಟ್ಸ್ ಹಾಕೊಂಡ್ಬಂದಿಲ್ಲ. ನಾರ್ಮಲ್ ಕ್ಯಾಶುವಲ್ ವೇರಲ್ಲಿ ಇದ್ದೀನಿ. ಮೇ ಬಿ ಹಂಗಾಗಿ ಲೈಟಾಗಿ ಫೀಲ್ ಆಗ್ತಿದೆಯೇನೋ.
ಇದು ನಾವು ನಮ್ಮ ರವಿಕಿರಣ್ ಬ್ರೋ ಹತ್ರ ಚೆಕ್ ಮಾಡೋಣ ಬನ್ರಿ. ಅವ್ರಿಗೆ ಹ್ಯಾಂಡಲ್ ಬಾರಲ್ಲಿ ಏನು ವೈಬ್ರೇಷನ್ ಇಲ್ಲ ನನಗೆ. ನಾನು 120 130 ಹೋದ್ರೂ ಹ್ಯಾಂಡಲ್ ಬಾರಲ್ಲಿ ವೈಬ್ರೇಷನ್ ಇಲ್ಲ. ಸೊ ಫ್ರಂಟ್ ನೋಡ್ರಿ, ಫ್ರಂಟ್ ಬಂದ್ಬಿಟ್ಟು 41 mm USD ಫೋಕ್ಸ್ ಇರೋದು. ಫ್ರಂಟ್ ಬ್ಯಾಕ್ ಎರಡು 180 mm ಫ್ರಂಟ್ ರೇರ್ ಟ್ರಾವೆಲ್ ಇದೆ. ಹಿಂದೆ ನೋಡಿದ್ರೆ ನಿಮಗೆ ಇದು ಮೋನೋ ಶಾಕು ಫ್ಲೋಟಿಂಗ್ ಪಿಸ್ಟನ್ ಇರೋದು ಇದರಲ್ಲಿ. ಸೊ ಕಾಣಿಸುತ್ತೆ ಅನ್ಸುತ್ತೆ ನಿಮಗೆ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಹಿಂದೆ ಸಸ್ಪೆನ್ಷನ್ ಇದ್ರದ್ದು ಸಖತ್ತಾಗಿದೆ. ಅದು ಫ್ಲೋಟಿಂಗ್ ಪಿಸ್ಟನ್ ಸಸ್ಪೆನ್ಷನ್, ಅದು ಸಖತ್ತಾಗಿದೆ. ಇದು ನಿಮಗೆ ಸಸ್ಪೆನ್ಷನ್ ನಾನು ಸ್ಪೆಕ್ಸ್ ಮಾತ್ರ ಹೇಳ್ಬೋದು ಅಷ್ಟೇ ನಾನು. ಬಟ್ ನಾನು ಹೇಳೋದೇನೆಂದರೆ ಸಸ್ಪೆನ್ಷನ್ನ ಟೆಸ್ಟ್ ಮಾಡಬೇಕಂದ್ರೆ ನೀವು ಯಾವಾಗ್ಲೂ ಶೋರೂಮಲ್ಲಿ ಟೆಸ್ಟ್ ರೈಡ್ ತೊಗೊಂಡು ಗಾಡಿನ ಒಂದು 2 ಸಲ ಓಡಿಸಿ ನೋಡಿ. ಸಿಟಿಯಲ್ಲಿ ಸಸ್ಪೆನ್ಷನ್ ಟೆಸ್ಟ್ ಮಾಡೋದು ಒಳ್ಳೆ ಆಪ್ಷನ್ ಅದು. ಬ್ರೇಕಿಂಗ್ ಚೆನ್ನಾಗಿದೆ ಗುರು ನೋಡ್ರಿ. ಅದು RPM ಮೀಟ್ರು ಡೌನ್ ಆಗೋದು ಏನು ಸಕಾಲಾಗಿ ತೋರಿಸಿದ್ದಾನೆ. ಬ್ರೇಕಿಂಗ್ ಚೆನ್ನಾಗಿದೆ, ರೇರ್ ಬ್ರೇಕು ಚೆನ್ನಾಗಿದೆ, ಫ್ರಂಟ್ ಬ್ರೇಕು ಚೆನ್ನಾಗಿದೆ, ಬೈಟ್ ಚೆನ್ನಾಗಿದೆ. ಅಂದರೆ ಇದಕ್ಕೇನು ಇವಾಗ ನಮ್ಮ ಸ್ಪೋರ್ಟ್ಸ್ ಬೈಕ್ಗಳಿಗೆಲ್ಲ ಬೇಕಾಗಿರೋಷ್ಟು ಪಟ್ಟನ್ನಂಗೆ ಬ್ರೇಕಿಂಗ್ ಬೈಟ್ ಅವಶ್ಯಕತೆನೂ ಇಲ್ಲ. ಬಟ್ ಆದರೂ ಬೈಟ್ ಚೆನ್ನಾಗಿದೆ. ನೋಡ್ರಿ ಅದು ಡೌನ್ ಆಗೋದು ಚೆನ್ನಾಗಿ ತೋರಿಸ್ತವೆ. ಸೊ ನಿಮಗೆ ಫ್ರಂಟ್ ನೋಡ್ರಿ, ಫ್ರಂಟ್ ಬಂದುಬಿಟ್ಟು 320 mm ಡಿಸ್ಕ್ ಇರೋದು. ನಿಮಗಿದು ರೇಡಿಯಲ್ ಕ್ಯಾಲಿಪರ್ಸ್ ಅಂತ ಬರೋದಿದು. ನಾನು ನಿಮಗೆ ಈ ಕ್ಯಾಲಿಪರ್ಸ್ ಬಗ್ಗೆ ಇನ್ನೊಂದು ನೀಟಾಗಿ ವಿಡಿಯೋ ಮಾಡಾಕ್ತೀನಿ. ಏನಕ್ಕಂದರೆ ಈ ಕ್ಯಾಲಿಪರ್ಸ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ. ನಿಮಗೆ ನಾನು NS ಎಲ್ಲ ತೋರಿಸಿದ್ರೆ ನಿಮಗೆ ಅದೆಲ್ಲ ನಿಮಗೆ ಫ್ಲೋಟಿಂಗ್ ಕ್ಯಾಲಿಪರ್ಸ್ ಬರೋದು. ಹಿಂದೆ ನೋಡೋದಾದರೆ 240 mm ಡಿಸ್ಕ್ ಬರೋದು ನೋಡಿರಿ. ಹಿಂದೆ 240 mm ಡಿಸ್ಕು. ಸೊ ಇದರಲ್ಲಿ ನಿಮಗೆ ಡ್ಯುಯಲ್ ಚಾನಲ್ ABS ಬರುತ್ತೆ. ಹಿಂದೆ ಮಾತ್ರ ಸ್ವಿಚಬಲ್ ABS ಅಂತಂದರೆ ಹಿಂದೆ ABSನ ನೀವು ಆಫ್ ಮಾಡ್ಕೋಬೋದು. ಇದರಲ್ಲಿ ಆಫ್ ರೋಡ್ ಮೂಡ್ ಒಂದಿದೆ. ಸೊ ಈ ಗಾಡಿಯಲ್ಲಿ 4 ಮೂಡ್ಸ್ ಬರುತ್ತೆ. ಅರ್ಬನ್ ಮೂಡು, ರೈನ್ ಮೂಡು, ಟೂರ್ ಮೋಡು ಮತ್ತು ರ್ಯಾಲಿ ಮೋಡು. ಆಫ್ ರೋಡ್ ಮೂಡ್ನ ಇದರಲ್ಲಿ ರ್ಯಾಲಿ ಮೋಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಹಿಂದೆ ABS ರೇರ್ ABSನ ಸ್ವಿಚ್ ಆಫ್ ಮಾಡ್ಕೋಬೋದು. ಏನಕ್ಕಂದರೆ ರೇರ್ ABS ಆಫ್ ರೋಡ್ ಮೋಡಲ್ಲಿ ABS ಗೊತ್ತಲ್ಲ ನಿಮಗೆ, ಸಖತ್ ಇಂಟರ್ವೆನ್ಷನ್ ಆಗುತ್ತೆ. ಇಂಟರ್ವೆನ್ಷನ್ ಆದರೆ ಸರಿಯಾಗಿ ನಮಗೆ ಆಫ್ ರೋಡಲ್ಲಿ ರೈಡ್ ಮಾಡೋಕ್ಕಾಗಲ್ಲ. ಸೊ ಇದರಲ್ಲಿ ಸ್ವಿಚಬಲ್ ರೇರ್ ABS ಮಾತ್ರ ಟರ್ನ್ ಆಫ್ ಮಾಡ್ಕೋಬೋದು. ಸೊ ಇದರಲ್ಲಿ ಬ್ಯೂಟಿಫುಲ್ ಆಗಿ 5 ಇಂಚ್ TFT ಡಿಸ್ಪ್ಲೇ ಕೊಟ್ಟಿದ್ದಾರೆ. ಎಲ್ಲದರಲ್ಲೂ ಬರುತ್ತೆ. ಇದರಲ್ಲಿ ಏನು ಗುರು ಸ್ಪೆಷಲ್ ಅಂತ ಅಂದರೆ TVS ಕನೆಕ್ಟ್ ಆ್ಯಪಿಂದ ನೀವು ನ್ಯಾವಿಗೇಷನ್ನ ಡೈರೆಕ್ಟ್ ಮಿರರ್ ಮಾಡ್ಕೋಬೋದು. ಅಂದರೆ ನಿಮ್ಮ ಫೋನಲ್ಲಿ ಹೆಂಗೆ ನೋಡ್ತಿರೋ ಅದೇ ಥರ ನ್ಯಾವಿಗೇಷನ್ನ ಇದರಲ್ಲಿ ಬರುತ್ತೆ. ಬೆಸ್ಟ್ ಪಾರ್ಟ್ ಏನಂತ ಅಂದರೆ ನಾವೆಲ್ಲಾದರೂ ಟೂರಿಂಗ್ ಹೋದಾಗ, ಆಬ್ವಿಯಸ್ಲಿ ಗಾಡಿ ಎತ್ಕೊಂಡು ಟೂರಿಂಗಿಗೆ ಹೋದಾಗ ನಮ್ಗೆ ಎಕ್ಸ್ಟ್ರಾ ಮೌಂಟ್ ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅದರಲ್ಲಿ ನಾವು ಆರಾಮಾಗಿ ಮಿರರ್ ಮಾಡ್ಕೋಬೋದು. ಅದು ಬಿಟ್ಟರೆ ಈ ಗಾಡಿಯಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ, ಟ್ರಾಕ್ಷನ್ ಕಂಟ್ರೋಲ್ ಇದೆ, ಕ್ವಿಕ್ ಶಿಫ್ಟ್ ಬೈ ಡೈರೆಕ್ಷನಲ್ ಇದೆ, ಶಿಫ್ಟರ್ ಬ್ಲಿಪ್ಪರ್ ಎರಡೂ ಇದೆ. ಅದಾದಮೇಲೆ ಇದರಲ್ಲಿ ಇನ್ನೊಂದು ಬ್ಯೂಟಿಫುಲ್ ಥಿಂಗ್ ಹೇಳ್ಬೇಕಂತಂದರೆ ಸ್ಟೀಲ್ ಟ್ರೆಲ್ಲಿಸ್ ಫ್ರೇಮ್ ಇದೆ. ಅದಾದಮೇಲೆ ಅಲ್ಯೂಮಿನಿಯಮ್ದು ಸ್ವಿಂಗಮ್ ಇದೆ. ಏನಂತ ಅಂದರೆ ಆಲ್ರೆಡಿ ಇರೋ ಚಾಸಿನೇ ಎತ್ಬಿಟ್ಟು ಇಲ್ಲೇನೋ ಒಂಚೂರು ಮಾಡಿಫೈ ಮಾಡಿಬಿಟ್ಟು ಹಾಕಿಲ್ಲ TVS ಅವರು. ಅಡ್ವೆಂಚರ್ಗಂತಾನೆ ADV ಬೈಕ್ ಅಂತಾನೆ R&D ಮಾಡಿರೋ ಫ್ರೇಮು ಮತ್ತು ಚಾಸಿ ಇದು. ಇದರಿಂದನೇ ಈ ಗಾಡಿ ನಿಮಗೆ ಸೋ ಡಿಫ್ರೆಂಟ್ ಅಂತ ಅನ್ಸೋದು. ಡ್ಯಾಶ್ ಆಗಿರೋ ಇದ್ರಲ್ಲಿ ಮೈನು ಏನು ಗೊತ್ತಾ, ಈಗ 250 ಡ್ಯೂಕ್ ಇದೆ, ADV ಇದೆ, ಆಮೇಲೆ 250 ವಿಸ್ಟಾಮ್ ಇದೆ, ಅದಾದಮೇಲೆ 390 ಡ್ಯೂಕ್ ಇದೆ. 390 ಡ್ಯೂಕ್ ಇವಾಗ 350 ಮಾಡಿಬಿಟ್ಟಿದ್ದಾನೆ. ಅದು ಇವೆಲ್ಲ ಗಾಡಿಗಳ ನಡುವೆ ಒಂದು ಸ್ವೀಟ್ ಸ್ಪಾಟಲ್ಲಿ ಕುತ್ಕೊಳ್ಳೋ ಗಾಡಿ ಇದು. ಏನಕ್ಕೆ ಅಂದರೆ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಪ್ರೈಸು, ಅದಾದಮೇಲೆ ಈ ಗಾಡಿಗಿರೋ ಲುಕ್ಕುಗಿರೋ ಯಪ್ಪ. ನಾವು ಹುಡುಗರು ಎಕ್ಸ್ಪೆಕ್ಟ್ ಮಾಡೋದು ಅದು. ಇವಾಗ ನಾವು ಗಾಡಿ ತೊಗೊಂಡು ಆಚೆ ಕಡೆ ಹೋಗ್ತೀವಿ ಅಂತಂದರೆ ಗುರು 4 ಜನ ನೋಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಈ ಗಾಡಿ ಇಟ್ಕೊಂಡ್ಬಿಟ್ರೆ ಎಕ್ಸ್ಪೆಕ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಎಲ್ಲರೂ ತಿರುಗಿ ನೋಡ್ತಾರೆ. ನಿಮಗೆ ಗೊತ್ತು GS BMW ಜೊತೆ ಕೊಲಾಬ್ ಇತ್ತು ಆಲ್ರೆಡಿ ಒಂದು ಇಂಜಿನ್ 310cc. ಆ ಇಂಜಿನ್ ಈ ಗಾಡಿಯಲ್ಲಿ ಬಂದಿಲ್ಲ. ಇದೇ ಸಪ್ರೇಟ್ ಹೊಸದಾಗಿ TVS ಅವರು R&D ಮಾಡಿ ತಂದಿರೋ ಇಂಜಿನ್. ಸೊ ಇಟ್ಸ್ ಟೋಟಲಿ ದಿಸ್ ವೆಹಿಕಲ್ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದ ಓಲ್ಡ್ BMW 310cc ಇಂಜಿನ್. ಗಾಡಿ 100ಅಲ್ಲೂ ಹೆವಿ ಸ್ಟೇಬಲ್ ಆಗಿದೆ ಗಾಡಿ. ನಾವು ಆರಾಮಾಗಿ ಸ್ಟಾರ್ಟಲ್ಲಿ ಮಾಡ್ಕೊಡ್ತೀರೋ. ಆರಾಮಾಗಿ ಸ್ಟಾರ್ಟಲ್ಲಿ ಮಾಡ್ಕೊಂಡು ಹೋಗ್ಬೋದು, ಇದರಲ್ಲಿ ಏನು ತೊಂದರೆ ಇಲ್ಲ. ನಮ್ಮ ಗಾಡಿಲೆಲ್ಲ ಆಗಲ್ಲ ಗುರು ಇದು. ನನ್ನ ಗಾಡೀಲಿ ಎದ್ದು ನಿಂತ್ಕೋಬೋದು, ಬಟ್ ಈ ಥರ ಈ ರೇಂಜ್ ಕಂಫರ್ಟ್ ಇಲ್ಲ. ಟ್ಯಾಂಕ್ ಸಪೋರ್ಟು ಸಖತ್ತಾಗಿದೆ ಕಾಲ್ಗೆ. ಇದ್ರದ್ದು ಅಪಿಯರೆನ್ಸು, ರೋಡ್ ಅಪಿಯರೆನ್ಸ್ ಮಾತ್ರ ಸಖತ್ತಾಗಿದೆ. ನೀವು ಬೇಕಾದ್ರೆ ಫ್ರಂಟಿಂದ ಬಂದು ನೋಡ್ರಿ, ಇಲ್ಲಿಂದ ಈ ಕಡೆಯಿಂದ ನೋಡ್ರಿ. ನಿಮಗೆ ಇದು ನೋಡಿದ್ರೆ ನಾನು ಇದೆರಡು TVS ಅವ್ರದ್ದು ಸ್ಟಿಕ್ಕರ್ಸ್ ತೆಗೆದುಬಿಟ್ರೆ ನಿಮಗೆ ಟೈಗರಲ್ಲಿ ಕೂತಿದ್ದೀವಿ ಅಂತ ಅನಿಸುತ್ತೆ. ನಿಮಗೆ ಡಿಫ್ರೆನ್ಸ್ ಕಾಣಿಸಲ್ಲ. ಸೊ ರೋಡಲ್ಲಿ ಹೋಗೋರೆಲ್ಲ ನಮ್ಮ ಗಾಡಿನ ಒಂದು ಸಲ ತಿರುಗ್ಬಿಟ್ಟು ನೋಡ್ತಾರೆ. ಸೊ ಆ ಥರ ಗಾಡಿ ಇದು. ಬಟ್ ನನ್ನ ನೈಟ್ಗೆ ಒಂದು ಸ್ವಲ್ಪ ಆ್ಯಕ್ಚುಲಿ ವಿಂಡ್ಶೀಲ್ಡ್ ಇದು ಅಡ್ಜಸ್ಟಬಲ್. ಇದು ವಿಂಡ್ಶೀಲ್ಡ್ ಒಂಚೂರು ಮೇಲ್ ಮಾಡ್ಕೋಬೇಕಿತ್ತು ಅನಿಸುತ್ತೆ ನನಗೆ, ಯಾಕಂದರೆ ನನಗೆ ಇಲ್ಲಿ ಹೊಡಿತಾ ಇದೆ ತಲೆಗೆ. ಬಟ್ ಈ ಕಾಕ್ಪಿಟ್ ವ್ಯೂ ಇದೆ ಗೊತ್ತಾ, ಸಕ್ಕತ್ತಾಗಿದೆ ಗುರು ಕಾಕ್ಪಿಟ್ ವ್ಯೂ.
ನಾನು ಫಸ್ಟು ಗಾಡಿ ಬಂದಾಗ ನೋಡಿದೆ ಅದು. ಸೊ ಹೆಡ್ಲೈಟ್ ಬಂದ್ಬಿಟ್ಟು ಇದನ್ನ ಕ್ಲಾಸ್ ಡಿ ಸಿಮೆಟ್ರಿಕಲ್ LED ಟ್ವಿನ್ ಹೆಡ್ಲೈಟ್ಸ್. ಇದು ಡೈನಾಮಿಕ್ ಹೆಡ್ಲೈಟ್ಸ್. ನಿಮ್ಗೆ ರನ್ನಿಂಗ್ ಹೆಡ್ಲೈಟ್ಸ್ ಬರುತ್ತೆ ನೋಡಿ. ಇದ್ರದ್ದೊಂದು ಸ್ಪೆಷಲ್ ಫೀಚರ್ ಏನಪ್ಪ ಅಂತಂದ್ರೆ ನಿಮ್ಮ ಸ್ಪೀಡ್ ತಕ್ಕನಾಗೆ ಹೆಡ್ಲೈಟ್ ಅಡ್ಜಸ್ಟ್ ಆಗುತ್ತೆ, ಬ್ರೈಟ್ನೆಸ್ ಅಡ್ಜಸ್ಟ್ ಆಗುತ್ತೆ, ಮತ್ತೆ ಥ್ರೋ ಅಡ್ಜಸ್ಟ್ ಆಗುತ್ತೆ. ಇದು ನಿಮ್ ನೋಡಿ, ಇದು ರ್ಯಾಲಿ ಸ್ಪೆಕ್ ಅಂತ ಕಾಣಿಸುತ್ತೆ. ಇದನ್ನ ಈ ಫ್ರೇಮ್ನ TVS ಅವ್ರದ್ದು RTR 310 RR 310 ಗಾಡಿಗಳಿಗೆ ಡಿಸೈನ್ ಮಾಡಿದಂಥ ಚಾರ್ಸಿ. ಇದು ಈ ಚಾರ್ಸಿ ಮಾತ್ರ ಸಖತ್ತಾಗಿದೆ ನೋಡ್ರಿ. ಇದು ಬೆಸ್ಟ್ ಫೀಚರ್ ಏನಂದರೆ, ನಾವು ಗಾಡಿ ಆನಲ್ಲಿತ್ತು, ಗೇರಲ್ಲಿದ್ದು ಸೈಡ್ ಸ್ಟ್ಯಾಂಡ್ ನಾವು ಪುಲ್ ಮಾಡಿದ್ರೆ ಗಾಡಿ ಆಫ್ ಆಗಿಬಿಡುತ್ತೆ. ಇವಾಗ ಬರ್ತಾರೆ ಗಾಡಿಗಳು, ಎಲ್ಲ ಗಾಡಿಗಳನ್ನು ಈ ಫೀಚರ್ ಕೊಟ್ಟಿದ್ದಾರೆ. ಸಾಕಾಗಿದೆ ಇದು. ಮತ್ತು ಸೀಟ್ಸು ಚೆನ್ನಾಗಿದೆ ಗುರು, ನನಗೆ ಚೆನ್ನಾಗಿದೆ. ಪಿಲಿಯನ್ ಸೀಟ್ಸ್ ಹೆಂಗಿದೆ ಗೊತ್ತಿಲ್ಲ. ಯೂಶ್ವಲಾಗಿ ಟೂರಿಂಗ್ ಗಾಡಿಗಳಲ್ಲಿ ಪಿಲಿಯನ್ ಸೀಟ್ಸು ಸ್ವಲ್ಪ ಸಾಫ್ಟಾಗಿ ಕೊಟ್ಟಿರ್ತಾರೆ. ನನಗೆ ಚೆನ್ನಾಗಿ ಅನ್ನಿಸ್ತು. ಮತ್ತು ಇದಿದೆ ಗೊತ್ತಾ, ಇದು ಚೆನ್ನಾಗಿದೆ. ಇಲ್ಲಿ ನಮ್ಮದು ಕೈ ಕುತ್ಕೊಂಡಾಗ ಈ ಸಪೋರ್ಟು ಚೆನ್ನಾಗಿ ಸಿಗುತ್ತೆ. ಆಮೇಲೆ ನಾನು ಇನ್ನೊಂದು ಹೇಳೋದೇನಂತಂದರೆ, ಇವಾಗ ನಾವೇನೋ ಗಾಡಿ ತೋರಿಸ್ತಾ ಇದ್ದೀವಿ ಅಂದಿದ ತಕ್ಷಣ ಅದಿದೆ ಇದಿದೆ ಅಂತ ಹೇಳ್ಬಿಟ್ಟು ಗಾಡಿ ತೊಗೊಳೋದಲ್ಲ. ಗಾಡಿನ ಯಾವಾಗ್ಲೂ ನೀವು ಖುದ್ದಾಗಿ ಹೋಗಿ ಶೋರೂಮಲ್ಲಿ ಟೆಸ್ಟ್ ರೈಡ್ ಮಾಡಿ, ಮತ್ತು ನಿಮ್ಮ ಟೇಸ್ಟ್ ತಕ್ಕನಾಗಿ ನೀವು ಗಾಡಿನ ಪರ್ಚೇಸ್ ಮಾಡಿ ಅಂತಲೇ ನಾನು ಯಾವಾಗಲೂ ಹೇಳೋದು. ಅದ್ಬಿಟ್ಟು ಸ್ನೇಹಿತರೆ, ಇನ್ನೇನು ಇಲ್ಲ ಈ ಗಾಡಿ ಹೇಳೋಕ್ಕೆ, ಇನ್ನು ತುಂಬ ಇದೆ. ಅದನ್ನು ನಾವು ನಮ್ಮ ಬ್ರದರ್ ರವಿಕಿರಣ್ ಅವ್ರ ಕಡೆಯಿಂದನೇ ಕೇಳೋಣ. ಅವ್ರನ್ನ ಮಾತಾಡ್ಸೋಣ ಬನ್ನಿರಿ. ಬೇಬಿ ಟೈಗರ್ ಅಲ್ಲ ಗುರು, ಇದು ಟೈಗರ್. ಇದು ನಮ್ಗೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸೇ ಗೊತ್ತಾಗಲ್ಲ.